ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಯಾವತ್ತಾದರೂ ಚುರುಮುರಿನ ಬಳಸಿ ಈ ಥರ ಸೇವ್ ಮಿಕ್ಸ್ಚರನ್ನು ಮಾಡಿದ್ದೀರಾ? ಬನ್ನಿ ಇವತ್ತಿನ ದಿವಸ ಸ್ಪೆಷಲ್ ಆಗಿರುವಂತಹ ಚುರುಮುರಿಯಿಂದ ಕಡಲೆ ಹಿಟ್ಟನ್ನು ಕೂಡ ಬಳಸದೆ ವಿಭಿನ್ನ ರೀತಿಯಲ್ಲಿ ಹೊಸ ರುಚಿಯನ್ನು ಕೊಡುವಂತಹ ಡಿಫ್ರೆಂಟ್ ಆದಂತಹ ಸೇವ್ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಹೇಳಿರೋ ಹಾಗೆ 1 ಬಟ್ಲಾಗುವಷ್ಟು ಚುರುಮುರಿನ ತಗೊಂಡಿದ್ದೀನಿ. ಇದನ್ನು ಇವಾಗ ಒಂದು ಪಾತ್ರೆಗೆ ಸೇರಿಸಿ ನೀರು ಹಾಕಿ ಚೆನ್ನಾಗಿ 1-2 ಸತಿ ವಾಶ್ ಮಾಡಿ ಚುರುಮುರಿನ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಡಬೇಕಾಗುತ್ತೆ. ಒಂದು 5 ನಿಮಿಷಗಳ ಕಾಲ ನೀರನ್ನು ಹೀರ್ಕೊಂಡು ಇದೊಂದು ಸ್ವಲ್ಪ ಸಾಫ್ಟ್ ಆಗಬೇಕು. 5 ನಿಮಿಷ ಆದಮೇಲೆ ಚುರುಮುರಿ ಕೂಡ ಇವಾಗ ಸಾಫ್ಟಾಗಿ ಆಗಿದೆ. ಇವಾಗ ಈ ಚುರುಮುರಿನ ನಾನಿಲ್ಲಿ ಕೈನಿಂದ ಹಿಂಡ್ಬಿಟ್ಟು ಹಾಗೇನೆ ಇದನ್ನು ಚಿಕ್ಕ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಚುರುಮುರಿನ ಆದಷ್ಟು ಸಾಫ್ಟಾಗಿ ನೆನೆಸಿ ತಗೊಂಡ್ರೆ ಬೇಗ ಇದು ನುಣ್ಣಗಾಗುತ್ತೆ. ನೋಡಿ, ಈ ಥರ ಸಾಫ್ಟಾಗಿರಬೇಕು ಚುರುಮುರಿ. ಇದನ್ನಿವಾಗ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ನಂತರ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಇರುವಂಥ ಹಸಿ ಆಲೂಗೆಡ್ಡೆನ ತಗೊಂಡಿದ್ದೀನಿ. ಆಲೂಗೆಡ್ಡೆ ಮೇಲೆ ಬರುವಂಥ ಸಿಪ್ಪೆನೆಲ್ಲ ತೆಗೆದು ನಾನಿಲ್ಲಿ ಅದನ್ನು ತುರಿದು ಈ ಚುರುಮುರಿ ಜೊತೆಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಆದಷ್ಟು ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಆಲೂಗೆಡ್ಡೆನ ನಾವು ತುರಿದು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅದು ಪೂರ್ತಿ ನೈಸಾಗಿ ಗ್ರೈಂಡ್ ಆಗುತ್ತೆ. ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸಿ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಯಾಗಿ ನಾನಿಲ್ಲಿ ಅಜ್ವೇನವನ್ನು ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ನಿಮ್ಮಿಷ್ಟದ ಮಸಾಲೆನ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಅರ್ಧ ಚಮಚದಷ್ಟು ಈ ಅಜ್ವೇನದ ಪುಡಿನ ಸೇರಿಸಿದ್ದೀನಿ. ಅಜ್ವೇನ ಅಂದರೆ ಓಂ ಕಾಳು ಅಂತಲೂ ಹೇಳ್ತಾರೆ. ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ಖಾರಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಿಮಗೆ ಬೇಕು ಅಂದರೆ ಇಲ್ಲಿ ಗರಂ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇಷ್ಟೇ ಸಿಂಪಲ್ ಆಗಿರುವಂಥ ಮಸಾಲೆನ ಸೇರಿಸಿ ಚೆನ್ನಾಗಿ ಇದನ್ನೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಿಲ್ಲಿ ಇದಕ್ಕೆ ಬೈಂಡಿಂಗ್ ಆಗಿ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಒಂದು ಮಿಶ್ರಣಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಕೂಡ ನಾವು ನೀರನ್ನು ಬಳಸಬಾರ್ದು. ಈ ಒಂದು ಮಿಶ್ರಣದಲ್ಲಿ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಅಷ್ಟನ್ನೇ ಸೇರಿಸ್ತಾ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ಇಲ್ಲಿ ಬೇಕು ಅಂದರೆ ನೀವು ಕಡಲೆ ಹಿಟ್ಟನ್ನು ಕೂಡ ಬಳಸ್ಬೋದು. ಸ್ವಲ್ಪ ಅಕ್ಕಿ ಹಿಟ್ಟಿನ ಪ್ರಮಾಣನ ಕಡಿಮೆ ಮಾಡಿ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಎರಡು ಸಮನಾಗಿ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬಹುದು. ನೋಡ್ತಾ ಇದ್ರಲ್ಲ, ಈ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಕೈಗೆ ಹಿಟ್ಟು ಅಂಟೋ ರೀತಿಯಲ್ಲಿ ಈ ಒಂದು ಸೇವ್ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆವಾಗಲೇ ಸೇವ್ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ, ಈ ಥರ ಸ್ವಲ್ಪ ಅಂಟೋ ಥರ. ತೀರಾ ಒಂದು ಸ್ವಲ್ಪ ಏನಾದರೂ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಚಿಮುಕಿಸಿ ಈ ಥರ ಹಿಟ್ಟನ್ನು ಸ್ವಲ್ಪ ಬಡ್ದು ನಾದ್ಕೊಳ್ಳಿ. ತುಂಬ ಚೆನ್ನಾಗಿ ಈ ಒಂದು ಸೇವ್ ಮಿಕ್ಸ್ಚರ್ ಹಿಟ್ಟು ರೆಡಿ ಆಗುತ್ತೆ. ಹಿಟ್ಟು ಇವಾಗ ರೆಡಿ ಆಗಿದೆ. ಚಕ್ಲಿ ಮಾಡುವಂಥ ಮಣೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಸೇವ್ ಮಾಡೋದಕ್ಕೆ ಈ ಥರ ಸ್ವಲ್ಪ ಸಣ್ಣದಾಗಿ ಹೋಲಿರುವಂಥ ಸೇವ್ ಪ್ಲೇಟನ್ನು ತಗೊಂಡು ಈ ಚಕ್ಲಿ ಮಣೆಯಲ್ಲಿ ಹಾಕಿ ಚಕ್ಲಿ ಮಣೆಗೆ ಪೂರ್ತಿಯಾಗಿ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಚಕ್ಲಿ ಮಣೆ ಒಳಗಡೆ ಹಿಟ್ಟನ್ನು ಫಿಲ್ ಮಾಡುವಂಥ ವಿಡಿಯೋ ಕ್ಲಿಪ್ಪು ಸ್ಕಿಪ್ ಆಗಿದೆ. ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಫಿಲ್ ಮಾಡಿ ಮುಚ್ಚಳನ ಮುಚ್ಚಿ ಇವಾಗ ಸೇವ್ ಮಾಡೋದಕ್ಕೆ ನಾನಿಲ್ಲಿ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಆವಾಗಲೇ ಈ ಸೇವನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಈ ಸೇವನ್ನು ಹಾಕ್ಕೊಂಡು ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡೂ ಬದಿಗೂ ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ತಕ್ಷಣಕ್ಕೆ ಸೇವನ್ನು ತಿರುವು ಹಾಕ್ಕೊಳ್ದೆ ಸ್ವಲ್ಪ ಅದು ಫ್ರೈ ಆದಮೇಲೆ ಹೀಗೆ ಎರಡೂ ಬದಿಗೂ ತಿರುವುತ್ತಾ ಈ ಥರ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಸಖತ್ತಾಗಿ ರೆಡಿಯಾಗಿವೆ ಅಂತ. ಸ್ವಲ್ಪ ಅಗಲವಾದಂತಹ ಪಾತ್ರೆಯಲ್ಲಿ ಎಣ್ಣೆನ ಸೇರಿಸಿ ಇನ್ನೂ ಸ್ವಲ್ಪ ಅಗಲವಾಗಿ ಸ್ವಲ್ಪ ದೊಡ್ಡದಾಗಿ ಈ ಸೇವನ್ನು ರೆಡಿ ಮಾಡ್ಕೊಳ್ಬಹುದು. ಸ್ವಲ್ಪ ಚುರುಮುರಿ ಹಾಗೆಯೇ ಹಸಿ ಆಲೂಗೆಡ್ಡೆ ಬಳಸಿರೋದ್ರಿಂದ ಈ ಸೇವ್ ಕ್ರಿಸ್ಪಿನೆಸ್ಸು ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಟೇಸ್ಟಲ್ಲೂ ಕೂಡ ಡಿಫ್ರೆಂಟ್ ಆಗಿರುವಂಥ ಟೇಸ್ಟು ನಾಲ್ಗೆಗೆ ಒಂದು ಹೊಸ ರುಚಿಯನ್ನು ಕೊಡುತ್ತೆ. ಇವಾಗ ನೀವು ಅಂಗಡಿಗಳಲ್ಲಿ ಕೊಂಡು ತಿಂದಿರ್ತೀರಾ ಆಲೂ ಭುಜಿಯಾ ಅಂತ. ಸೇಮ್ ಅದೇ ಒಂದು ಫ್ಲೇವರ್ನಲ್ಲಿ ಆ ಟೇಸ್ಟಲ್ಲೇ
ಇವತ್ತಿನ ಈ ಸೇವ್ ತಯಾರಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಕೂಡ ಇಲ್ಲಿ ಆಲೂಗೆಡ್ಡೆನ ಬಳಸಿರ್ತೀವಿ. ಆಲೂಗೆಡ್ಡೆಯಿಂದನೂ ಕೂಡ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಅಜ್ವೈನವನ್ನು ಪುಡಿ ಮಾಡಿ ಸೇರಿಸಿರೋದ್ರಿಂದ ಸೇವ್ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ನಾವು ಫ್ರೈ ಮಾಡ್ತಿರ್ಬೇಕಾದ್ರೆ ಖಂಡಿತನೂ ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೇ ಥರ ಎಲ್ಲ ಸೇವನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಸಾಲೆ ಕೂಡ ಬೇಡ, ಹೆಚ್ಚು ಸಮಯ ಕೂಡ ಬೇಕಾಗೋದಿಲ್ಲ. ತುಂಬಾ ಸರಳವಾಗಿ ಸುಲಭವಾದಂತಹ ವಿಧಾನದಲ್ಲಿ ವಿಭಿನ್ನ ರುಚಿಯನ್ನು ಕೊಡುವಂಥ ಒಂದು ಹೊಸ ರುಚಿಯ ಸೇವ್ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ಕೇಳಿದ್ರಲ್ಲ ಸೌಂಡು ಎಷ್ಟು ಗರಿಗರಿಯಾಗಿ ಸೇವ್ ತಯಾರಾಗಿದೆ ಅಂತ. ತಿಂತಾ ಇದ್ದರೆ ಹಾಗೆಯೇ ತಿನ್ನೋಣ ಅನ್ನುವಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ಥರ ಪುಡಿ ಮಾಡಿಕೊಂಡು ಬೇಕು ಅಂದರೆ ನೀವು ಎಕ್ಸ್ಟ್ರಾ ಸ್ಪೈಸಸ್ ಆಗಿ ಸ್ವಲ್ಪ ಗರಂ ಮಸಾಲೆ, ಚಾಟ್ ಮಸಾಲೆ ಅಥವಾ ಪೆರಿ ಪೆರಿ ಮಸಾಲೆ ಅಂತಲೂ ಕೂಡ ಬರುತ್ತೆ, ಸ್ವಲ್ಪ ಮೇಲ್ಗಡೆ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಇದರ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಒಂದು 15 ದಿನಗಳವರೆಗೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಸ್ಟೋರ್ ಮಾಡಿ ಇಡೋಕ್ಕಿಂತ ಮುಂಚೆನೇ ಎಲ್ಲನೂ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ರುಚಿಯನ್ನು ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ವಿಭಿನ್ನ ರೀತಿಯಲ್ಲಿ ಚುರುಮುರಿ ಹಾಗೆಯೇ ಹಸಿ ಆಲೂಗೆಡ್ಡೆಯಿಂದ ಮಾಡಿರುವಂತಹ ಇವತ್ತಿನ ಈ ಸೇವ್ ರೆಸಿಪಿ ಸಂಜೆ ಟೀ ಕಾಫಿ ಜೊತೆಗಂತೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಹಾಗಿದ್ರೆ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.